ದೂರದ ಊರಿನಲ್ಲೂ ಕರ್ನಾಟಕದ ಮಂದಿ ಸಿಕ್ಕಾಗ ಬಹಳ ಖುಷಿ ಆಗುತ್ತೆ. ನಮ್ಮ ಹಾಸನದ ಹುಡುಗ ವಾಸು ಅವರು ಇದೇ ವರ್ಷ ಓಪನ್, ಅದಕ್ಕೆ ನಾನ್ ಮತ್ತೆ ಗ್ಲೋಬಲ್ ಕನ್ನಡಿಗ ಸರ್ ರಾಮ್. ಸೊ ಈಗ ನಾವು ಹೋಗ್ತಾ ಇದೀವಿ ಕಾರ್ಗಿಲ್ ಕಡೆ. ಎಲ್ಲ ಗ್ಲೋಬಲ್ ಕನ್ನಡಿಗ, ನೀವು ಕೂಡ ಗ್ಲೋಬಲ್ ಕನ್ನಡಿಗ. ಸರಿ ಸರಿ, ಮತ್ತೆ ನಾನೇ ಗ್ಲೋಬಲ್ ಕನ್ನಡಿಗ. ಸಹತಾಗೆ ಹಾನಿಕರ ಏನು ಸರ್? ಸಹತಾಗೆ ಇದು ಸೇತಲ್ಲ, ಆರೋಗ್ಯಕ್ಕೆ ಸರ್. ಸಾರಿ ಸರ್, ನಾವು ಬಂದಿದ್ದೀನಿ. ಯಾರೇ ಬರ್ಲಿ ಕರ್ನಾಟಕದವರು ಕನ್ನಡ ಮಾತಾಡಬೇಕು ಅಂತ ಒಂದೇ ಒಂದು ಥಾಟ್ ಅನ್ನಿಸ್ತು ಅಂದ್ರೆ ಕನ್ನಡ ಮಾತಾಡಕ್ ಇವ್ರು ರೆಡಿ ಇರ್ತಾರೆ. ಸ್ವಲ್ಪ ಮೊದಲೇ ಹೇಳಿದ್ದೀನಿ, ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಕಡಿಮೆ ಆಯ್ತು, ಆದ್ರೆ ಏನ್ ಪರವಾಗಿಲ್ಲ, ನೋಡ್ಕೊಡ್ತೀನಿ ಆಮೇಲೆ ವಿಡಿಯೋ ಎಡಿಟ್ ಇವತ್ತು ನಾವು ಬಂದಿದ್ದೀನಿ ಇಂಡಸ್ ವ್ಯೂ ಪಾಯಿಂಟ್ ನೋಡಿ. POB ಅಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಬಲ್ಟಿಸ್ತಾನ್. ಸೊ ಈ ಕಡೆ ನೀವು ನೋಡ್ಬೋದು, ಮ್ಯಾಪ್ ತೋರಿಸಿದ್ರೆ ಈ ಬೌಂಡ್ರಿ ಆ ಕಡೆ ಎಲ್ಲ ಇದು ಇಂಡಸ್ ಕೂಡ, ಇದು ಎಲ್ಲ ಪಾಕಿಸ್ತಾನದು, ಮತ್ತು ಇಲ್ಲಿಂದ ಈ ಕಡೆ ಎಲ್ಲ ನಮ್ಮ ಭಾರತದು. ಸೊ ವಿಡಿಯೋ ಆ ಕಡೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಸೆಕ್ಯೂರಿಟಿ ರೀಸನ್ಗೆ, ಆದರೆ ನೀವು ಬರ್ಬೋದು. ಮತ್ತು ಇಲ್ಲಿ ವ್ಯೂ ಪಾಯಿಂಟಿಂದ ಸಖತ್ತಾಗಿ ವ್ಯೂ ಫುಲ್ ನೋಡ್ಬೋದು. ಯಾವಾಗ ಬಂದರೆ ಇದೇ ವರ್ಷ ಓಪನ್, ಅದಕ್ಕೆ ನಾನು ಮತ್ತು ಗ್ಲೋಬಲ್ ಕನ್ನಡಿಗ ಸರ್ ರಾಮ್ ಸರ್ ಬಂದಿದ್ದೀನಿ. ಸೊ ಗುಡ್ ನ್ಯೂಸ್ ಏನೇ ಅಂದರೆ ಇದೇ ವರ್ಷ ಓಪನ್ ಇದೆ. ಸೊ ಇದೇ ಟೂರಿಸ್ಟ್ ನಮ್ಮ ಫೀಡ್ಬ್ಯಾಕ್ ಬರುತ್ತಲ್ವಲ್ಲ ಅಲ್ವಾ, ಆ ಬುಕ್ಕಲ್ಲಿ ಟೋಟಲ್ 160 ಜನಗಳು ಇನ್ನೂ ಇಲ್ಲಿ ಬಂದಿದ್ದಾರೆ. ಈ ಆರ್ಯನ್ ವ್ಯಾಲಿ ಮತ್ತು ಊರು ಇಂಡಸ್ ವ್ಯೂ ಸಖತ್ತಾಗಿದೆ. ನೀವು ಯಾವಾಗಲೂ ಟೈಮ್ ಸಿಕ್ಕಿದ್ರೆ ಲದಾಖ್ ಬಂದರೆ, ಇದು ತೂರ್ತು, ಪ್ಯಾಂಗೋಂಗ್, ನುಬ್ರಾ ಈಗ ಎಲ್ಲರಿಗೆ ಗೊತ್ತು, ಆದರೆ ಇದು ಅನ್ಎಕ್ಸ್ಪ್ಲೋರ್ಡ್. ಈ ಜಾಗ ಬಂದರೆ ನಿಮ್ಮ ಲೈಫಲ್ಲಿ ಯಾವಾಗಲೂ ಮರೆಯಲ್ಲ. ಆ ಥರ ಅದ್ಭುತವಾದ ಸುಂದರ ಜಾಗವನ್ನು ನೋಡೋಕ್ಕೆ ಬನ್ನಿ. ಯಾಕೆ ವೇಟ್ ಮಾಡ್ತಾ ಇದೆ ಮತ್ತೆ ನೋಡಿ. ಲದಾಖಲ್ಲಿ ಏಪ್ರಿಕೋಟ್ ಬ್ಲೋಸಮ್ ಅಂತ ಫೆಸ್ಟಿವಲ್ ಬರುತ್ತೆ. ಅದು ಹಿಂಗೆ ಈ ಥರ ಮರ ಇರುತ್ತೆ ನೋಡಿ. ಏಪ್ರಿಕೋಟ್ನ ಮರದ ಮೇಲೆ ಫ್ಲವರ್ಗಳು ನೋಡಿ ಈ ಥರ ಬರುತ್ತೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಕಾರ್ಗಿಲ್ ಕಡೆ. ಜಸ್ಟ್ 53 ಕಿಲೋಮೀಟರ್ ಇನ್ನೂ ಇದೆ. ಸೊ ಮಧ್ಯ ಈ ಊರು ಸಿಕ್ತು. ನಾವು ಇದ್ದೀವಿ ಈಗ. ಈ ಊರ ಹೆಸರು ಸರ್ ಲಲುಂಗ್. ತುಂಬಾ ಸುಂದರವಾಗಿರೋ ಜಾಗ. ಹೌದು ಸರ್. ಕಾರ್ಗಿಲಿಂದ ಕೇವಲ 45 ಕಿಲೋಮೀಟರ್. ಹೌದು. ಒಳ್ಳೆ ವ್ಯೂ ಮತ್ತೆ ಹಿಮ ಪರ್ವತಗಳು ಮತ್ತೆ ತೋಟಗಳು ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಕಡೆ ಗದ್ದೆ. ಸೂಪರ್ ಸರ್. ಹೋಗೋಣ ಸರ್, ನೋಡಿ ಮುಂದೆ ಹೋಗೋಣ. ಈಗ ಒಂದು ಪಾಸ್ ಬರುತ್ತೆ ನೋಡಿ, ಹೆಂಗಿದೆ ವ್ಯೂ ನೋಡಿ. ಸೂಪರ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಾನು ಇಲ್ಲ, ಇವರು ಕೂಡ ಗ್ಲೋಬಲ್ ಕನ್ನಡ. ನನಗೆ ಪ್ರಾಕ್ಟೀಸ್ ಆಯಿತು ಸರ್ ಈಗ. ಹಾಂ, ಯಾರ್ಯಾರು ಗ್ಲೋಬಲ್ ಆಗಿ ಯೋಚನೆ ಮಾಡ್ತಾರೆ ಅವರು, ಯಾರ್ಯಾರು ಕನ್ನಡಿಗ ಅವರೆಲ್ಲ ಗ್ಲೋಬಲ್ ಕನ್ನಡಿಗ. ನೀವು ಕೂಡ ಗ್ಲೋಬಲ್ ಕನ್ನಡಿಗ. ಸರಿ ಸರಿ, ಮತ್ತೆ ನಾನೇ ಗ್ಲೋಬಲ್ ಕನ್ನಡಿಗ. ನೀವು ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಇದ್ದೀವಿ ಇಲ್ಲಿ. ಒಂದು ನಿಮಿಷ ಓದಬೇಕು, ನಾನೇ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ. ಅಂಬುತಿಂಗ್ಲಾ ಅಂತ. ಇದು 13,380 ಅಲ್ವಾ ಸರ್? 80 ಫೀಟ್ ಅಬೋವ್ ಸಿ ಲೆವೆಲ್ ಅಲ್ಲಿ ನಾವು ಈಗ ಇದ್ದೀವಿ. ನಾನು ಮಾತಾಡೋದು ಸ್ವಲ್ಪ ಸ್ಲೋ. ಈಗ ಸರ್ ನಮಗೆ ಟ್ರೈನಿಂಗ್ ಕೊಟ್ಬಿಟ್ಟು ಸ್ವಲ್ಪ ಬೇಗ ಮಾತಾಡ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅಲ್ವಾ ಸರ್? ತುಂಬ ಥ್ಯಾಂಕ್ಸ್ ಸರ್. ಓಹೋ ಸರ್ಗೆ ತುಂಬ ಚೆನ್ನಾಗಿದೆ. ಸೂಪರ್ ಲೊಕೇಶನ್. ಅಲ್ಲಿ ಹಿಮ ಕೂಡ ಇದೆ ನೋಡಿ. ವಾವ್, ಸೂಪರ್ ಸರ್, ತುಂಬ ಥ್ಯಾಂಕ್ಸ್. ಇಲ್ಲಿಂದ ವ್ಯೂ ನೋಡಿ. ನೀವು ಹಿಂದೆಗಡೆ ನೋಡ್ತಿರೋದು ಅಲ್ಲಿ ಕಾರ್ಗಿಲ್, ಅಲ್ಲಿ ನಾವು ಹೋಗಬೇಕು. ಸೊ ಈಗ ಪಾಸ್
ಅಲ್ಲಿ ಇದ್ದೀವಿ ನಾವು. ಫೋಟೋ ತಗೊಳಕ್ಕೆ ಇದು ಬೆಸ್ಟ್ ಜಾಗ ಅಲ್ವಾ ಸರ್? ಫೋಟೋ ಸೂಪರ್ ಜಾಗ. 1 to the go. ಹದಿಮೂರು ಸಾವಿರ ಫೀಟ್ ಟಾಪ್ ಅಲ್ಲಿ ನಾವು ನೋಡಿ ಗ್ಲೋಬಲ್ ಕನ್ನಡಿಗದು ಸ್ಟಿಕ್ಕರ್ ಹಾಕಿದ್ದೀನಿ. ವಾವ್. ಈಗ ನಾವು ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಅಲ್ವಾ ಸರ್? ಟೀ ಕಾಫಿ ಕುಡಿಯೋಕ್ಕೆ ಮತ್ತೆ ಮ್ಯಾಗಿ ನೋಡಿ ಇಲ್ಲಿ ಚೆನ್ನಾಗಿ ತೋರಿಸ್ತೀನಿ. ಸ್ಪೆಷಲಿ ನಮ್ಮ ಯೂತ್ ಕಡೆಗೆ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ಮ್ಯಾಗಿ ನಮ್ಮ ಸೆಹತಾಗೆ ಹಾನಿಕಾರ ಏನು ಸರ್? ಸೆಹತಾಗೆ ಇದು ಆರೋಗ್ಯಕ್ಕೆ ಹಾನಿಕಾರ. ಸೊ ಅದಕ್ಕೆ ನೀವು ಮ್ಯಾಗಿ ಮಾತ್ರ ತಿನ್ನಲೇಬಾರ್ದು ಯೂತ್ಗಳು. ಅದು ಸೆಹತಾಗೆ ಹಾನಿಕಾರ. ಚೆನ್ನಾಗಿರ ನಿಮ್ಗೆ ನೀವು ಎಲ್ಲ ತಿನ್ನಬಾರ್ದು ಅಂತ ತೋರ್ಸಕ್ಕೆ ನಾವು ತಿಂತಾ ಇದ್ದೀನಿ ಅಲ್ವಾ? ಓ ಸಾರಿ ನೋಡಿ, ಇದ್ದು ಮ್ಯಾಗಿ ತಿನ್ಬೇಡ ದಯವಿಟ್ಟು. 1 ತಿಂಗಳು 1 ವಾರ ಅಲ್ಲಿ ಒಂದ್ಸರಿ ತಿನ್ಬಿಡಿ. ನನ್ನ ಪರ್ಮಿಷನ್ ಏನಾಗಲ್ಲ. ಜಾಸ್ತಿ ಏನು ತಿಂದರೆ ಕಷ್ಟ ಆಗುತ್ತೆ ಅಲ್ವಾ ಸರ್? ಸಾರಿ ಸರ್. ನಾವು ಬಂದಿದ್ದೀನಿ ಒಂದು ಊರು, ಅದು ಊರ ಹೆಸರು ಗುಡುಗುಡು ಅಲ್ವಾ ಸರ್? ಗುಡುಗುಡು ಊರಿಂದ ಈಗ ನಾನು ಬಂದಿದ್ದೀನಿ ಮ್ಯಾಗಿ ತಿನ್ನೋಕ್ಕೆ. ನಾವು ಈಗ ಇದ್ದೀವಿ ಮೂನ್ಲ್ಯಾಂಡ್ ಅಲ್ಲಿ. ಇದು ಮೂನ್ಲ್ಯಾಂಡ್ ಅಂತ ಸರ್. ಮೂನ್ಲ್ಯಾಂಡ್ ಹೆಂಗೆ ಇದೆ ಸರ್? ತುಂಬಾ ಚೆನ್ನಾಗಿದೆ. ತುಂಬಾ ಯುನೀಕ್ ಪೀಸ್ ಆಫ್ ಲ್ಯಾಂಡ್ ಸರ್. ಸೇಮ್ ಮೂನ್ ಮೇಲೆ ಕ್ರೇಟರ್ಸ್ ಇರುತ್ತಲ್ಲ, ಹಾಂ ಸರ್, ಅದೇ ರೀತಿ ಕ್ರೇಟರ್ಸ್ ಮೇಲೆ ನೋಡ್ಬೋದು ಸರ್. ಈಗ ಊಟ ಲೇಟ್ ಆಯಿತು, ನಮ್ಮದು ಕಷ್ಟ ಆಯಿತು. ಅದಕ್ಕೆ ಇಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ ಲಮಯೂರು ಪಾಯಿಂಟಲ್ಲಿ. ಆದರೆ ಅದು ಇವತ್ತು ಕ್ಲೋಸ್ ನಾಳೆಯಿಂದ ಶುರು ಅಂತೆ. ಸೊ ಈಗ ಹೊಟ್ಟೆ ಎಸೆತಾ ಇದ್ದಾರೆ ಸರ್ದು ಮತ್ತು ನನ್ನಿಬ್ರದ್ದು. ಇಲ್ಲಿಂದ 15 ನಿಮಿಷ ಆದಮೇಲೆ ಇನ್ನೂ ಒಂದು ಊರಿದೆ ಕಲ್ಸೆ ಅಂತ, ಅಲ್ಲಿ ಕೂಡ ಸಿಗುತ್ತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಮೂನ್ಲ್ಯಾಂಡಿಂದ ಹೋಗ್ತಾ ಇದ್ದೀವಿ. ಕಾಸು ಕಡಿಮೆ. ಮೂನ್ ಹೋಗೋಕ್ಕೆ ನಿಮಗೆ ಇಷ್ಟ ಇದ್ದರೆ ಲದಾಖ್ ಬಂದ್ಬಿಡಿ. ಜಾಸ್ತಿ ಖರ್ಚಾಗಲ್ಲ. ಚಿಕ್ಕದು ಮೂನ್ ಥರನೇ ಮೂನ್ ನೋಡ್ಬೋದು. ಸ್ವಿಟ್ಜರ್ಲೆಂಡ್ ಕೂಡ ಹೋಗ್ಬೇಡ, ಚಿಕ್ಕ ಸ್ವಿಟ್ಜರ್ಲೆಂಡ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಲದಾಖ್. ದೂರದ ಊರಿನಲ್ಲೂ ಕರ್ನಾಟಕದ ಮಂದಿ ಸಿಕ್ಕಾಗ ಬಹಳ ಖುಷಿ ಆಗುತ್ತೆ. ನಮ್ಮ ಹಾಸನದ ಹುಡುಗ ವಾಸು ಅವರು ಇಲ್ಲಿ ಸಿಕ್ಕಾಪಟ್ಟೆ ಕಾಸು ಮಾಡ್ತಾ ಇದಾರೆ ಅಂತ ನಮ್ಮ ಬ್ರೋ ಹೇಳ್ತಾ ಇದಾರೆ. ಸುಮ್ಮನೆ ಜೋಕು. ಬಟ್ ಏನಂದ್ರೆ ಆಕ್ಚುಲಿ ಇಲ್ಲಿ ಲಡಾಖ್ ಟೂರಿಸಂಗೆ ಮತ್ತೆ ನಮ್ಮ ಕನ್ನಡಿಗರನ್ನ ಹಾಗೆ ವಿಶ್ವದಿಂದ ಬರುವಂತಹ ಜನಗಳನ್ನೆಲ್ಲ ವಾಸು ಬ್ರದರು ಲಡಾಖ್ ತೋರಿಸ್ತಾ ಇರೋದು ಬಹಳ ಖುಷಿಯ ವಿಷಯ. ಹಾಗೆ ನಮ್ಮ ಬ್ರದರ್ ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ ಅವ್ರನ್ನ ಭೇಟಿಯಾದಾಗ, ನಮ್ಮ ತಾಶಿ ಜಾಯ್ ಅವ್ರನ್ನ. ಯಾಕೆಂದ್ರೆ ಕರ್ನಾಟಕದಲ್ಲಿ ಓದಿದ್ದೀನಿ ಅನ್ನೋ ಒಂದು ಏಕೈಕ ಗ್ರೇಟ್ಫುಲ್ನೆಸ್ಗೆ ಇವತ್ತಿಗೂ ಕನ್ನಡವನ್ನ ತಮ್ಮ ಎದೆ ಒಳಗೆ, ತಮ್ಮ ಮನದಲ್ಲಿ, ತಮ್ಮ ಕುಟುಂಬಕ್ಕೆ, ತಮ್ಮ ಗಾಡಿ ಮೇಲೆ ಪ್ರತಿಯೊಂದು ಕಡೆನೂ ಕ್ಯಾರಿ. ಲಡಾಖಲ್ಲಿ ನಾವು ಕನ್ನಡ ಮಾತಾಡಬೇಕು ಅಂತ ಯಾರಿಗಾರು ಅನಿಸ್ತು ಅಂದ್ರೆ ತಾಶಿ ಬಾಯಿಗೆ ಒಂದು ಫೋನ್ ಮಾಡಿದ್ರೆ ಸಾಕು. ನೋಡಿ, ಯಾರೇ ಬರ್ಲಿ ಕರ್ನಾಟಕದವರು ಕನ್ನಡ ಮಾತಾಡಬೇಕು ಅಂತ ಒಂದೇ ಒಂದು ಥಾಟ್ ಅನ್ನಿಸ್ತು ಅಂದ್ರೆ ಕನ್ನಡ ಮಾತಾಡಕ್ ಇವ್ರು ರೆಡಿ ಇರ್ತಾರೆ ಯಾವಾಗ್ಲೂ. ಲಡಾಖ್ ಪರ್ಸನ್ ಆಗಿನೂ ಕನ್ನಡವನ್ನ ಇಷ್ಟು ಎತ್ತಿಡಿತಾ ಇರೋದು ಎಲ್ಲ ಕನ್ನಡಿಗರಿಗೆ ಬಹಳ ಹೆಮ್ಮೆ ವಿಷಯ. ಹಾಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ತುಂಬಾ ಥ್ಯಾಂಕ್ ಯು. ನೀವು ಕನ್ನಡವನ್ನ ಇಲ್ಲೂ ಕೂಡ ಕಾಪಾಡ್ತಿರೋದಕ್ಕೆ ಬಹಳ ಖುಷಿ ವಿಷಯ. ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಷ್ಟು ಪ್ರೇಸ್ ಇವರು ಮಾಡಲೇ ಇಲ್ಲ. ನಾನು ಸ್ವಲ್ಪ ಮೊದಲೇ ಹೇಳಿದ್ದೀನಿ, ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಕಡಿಮೆ ಆಯಿತು. ಆದರೆ ಏನು ಪರವಾಗಿಲ್ಲ, ನೋಡ್ಕೊಡ್ತೀನಿ ಆಮೇಲೆ ವಿಡಿಯೋ. ತುಂಬಾ ಖುಷಿ ಆಯ್ತು. ನೀವು ಡಿಸರ್ವ್ ಮಾಡ್ತೀರಾ ಅದನ್ನ. ಮುಂದುವರ್ಸ್ಕೊಂಡು ಹೋಗಿದೆ ಒಳ್ಳೆ ಕೆಲಸವನ್ನ. ಇಬ್ರು ಕನ್ನಡಿಗರು ಲಡಾಖಲ್ಲಿ ಹೆಮ್ಮೆಯಿಂದ ನಿಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಇನ್ನೂ ಸಾಕಷ್ಟು ಜನಕ್ಕೆ ಈ ಪ್ರಕೃತಿಯಲ್ಲಿ ಮಿಂದು ಬೆಂದು ಹೇಳುವಂತ ಅವಕಾಶವನ್ನ ಕ್ರಿಯೇಟ್ ಮಾಡಲಿ. ಥ್ಯಾಂಕ್ ಯು ಕರ್ನಾಟಕ. And my brother Kawa too. Best wishes to you, my friend. Take care. Thank you.